ಇವನು ಅಪಾರ ಬುದ್ಧಿವಂತಿಕೆಗೆ ನಿದರ್ಶನ. ಯಾರನ್ನ ಬೇಕಾದರೂ ತನಗೆ ಬೇಕಾದಂತೆ ಆಟ ಆಡಿಸೋ ಸಾಮರ್ಥ್ಯ ಇದ್ದ ಸಮರ್ಥ. ಅವನ ಕುತಂತ್ರಕ್ಕೆ ಎಂಥವರನ್ನಾದರೂ ಮೋಡಿ ಮಾಡೋ ಶಕ್ತಿ ಇತ್ತು. ಇಡೀ ಮಹಾಭಾರತದ ಸಂಗ್ರಾಮದಲ್ಲಿ ಲಕ್ಷಾಂತರ ಜನರ ಸಾವಿಗೆ ಕಾರಣವಾದ ಆ ಕುರುಕ್ಷೇತ್ರದ ನರಮೇಧಕ್ಕೆ ಇವನೇ ಕಾರಣೀಕರ್ತ. ತಂತ್ರಕ್ಕೆ ಕುತಂತ್ರಕ್ಕೆ ಅಧಿಪತಿಯೇ ಈ ಶಕುನಿ. ಇವನ ಬುದ್ಧಿವಂತಿಕೆಗೆ, ಇವನ ಚಾಣಾಕ್ಷತನಕ್ಕೆ ಹಾಗೂ ಮುಂದಾಗಬಹುದಾದ ಅರ್ಥ ಅನರ್ಥಗಳನ್ನು ಮೊದಲೇ ಊಹೆ ಮಾಡ್ತಿದ್ದ ಈತನ ಸಾಮರ್ಥ್ಯ ನಿಮಗೆಲ್ಲ ಗೊತ್ತಿರೋದೆ. ಅದಕ್ಕೆ ಈ ಶಕುನಿ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ಆತನ ರಹಸ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಜನರ ಪ್ರಕಾರ ಶಕುನಿ ಕೌರವರ ಪಕ್ಷಪಾತಿ. ಪಾಂಡವರನ್ನೆಲ್ಲ ಕೊಲ್ಲೋದಕ್ಕೆ ಆತ ದುರ್ಯೋಧನನ ಜೊತೆ ಸೇರಿ ತುಂಬ ಪ್ರಯತ್ನ ಪಟ್ಟ ಅಂತ ಅಂದ್ಕೋತಾರೆ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂದರೆ ಅವನು ಯಾರ ಪಕ್ಷಕ್ಕೂ ಸೇರಿದವನಾಗಿರಲಿಲ್ಲ. ಅದರಲ್ಲೂ ಅವನೇ ಆ ಕೌರವರ ವಂಶನಾಶವನ್ನು ಬಯಸಿದ್ದ ಮೊದಲ ವ್ಯಕ್ತಿಯಾಗಿದ್ದ. ಭೀಷ್ಮನ ಸಂಪೂರ್ಣ ಕುಟುಂಬವನ್ನು, ಕೌರವರನ್ನ, ಪಾಂಡವರನ್ನ ಎಲ್ಲರನ್ನ ಕೂಡ ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನೋ ಉದ್ದೇಶವನ್ನು ತನ್ನ ಜೀವಮಾನದ ಕರ್ತವ್ಯವನ್ನಾಗಿಸಿಕೊಂಡಿದ್ದವನೇ ಈ ಶಕುನಿ. ಹಾಗಾದರೆ ಶಕುನಿ ಯಾಕೆ ಈ ಕುರುವಂಶದ ಮೇಲೆ ಅಷ್ಟೊಂದು ದ್ವೇಷವನ್ನು ಮೈತುಂಬಿಕೊಂಡಿದ್ದ? ಈ ಕುರುಕ್ಷೇತ್ರ ಯುದ್ಧಕ್ಕೆ ಅವನು ಯಾವ ರೀತಿಯಲ್ಲಿ ಕಾರಣವಾದ ಅಂತ ತಿಳಿದುಕೋಬೇಕು ಅಂದರೆ ಅದಕ್ಕೂ ಮೊದಲು ನಾವು ಶಕುನಿಯ ಚರಿತ್ರೆಯನ್ನು ತಿಳಿದುಕೋಬೇಕು. ಶಕುನಿ ಹುಟ್ಟಿದ್ದು ಗಾಂಧಾರ ರಾಜ್ಯದಲ್ಲಿ. ಈಗ ಆ ಪ್ರದೇಶ ಅಫ್ಘಾನಿಸ್ತಾನದ ಕಂದಹಾರ ಅಂತ ಕರೆಯಲ್ಪಡುತ್ತೆ. ಆ ಗಾಂಧಾರ ರಾಜ್ಯಕ್ಕೆ ಆಗಿನ ರಾಜ ಸುಬಲ. ಇವನಿಗೆ 100 ಜನ ಗಂಡು ಮಕ್ಕಳು, ಕೇವಲ ಒಬ್ಬಳೇ ಒಬ್ಬ ಮಗಳು. ಆ 100 ಜನ ಗಂಡು ಮಕ್ಕಳಲ್ಲಿ ಅತ್ಯಂತ ಕಿರಿಯವನು ಈ ಶಕುನಿ. ಅವನ ತಂಗಿಯೇ ಗಾಂಧಾರಿ. ಈ ಶಕುನಿಗೆ ಅವನ ತಂಗಿ ಗಾಂಧಾರಿ ಅಂದರೆ ಅತ್ಯಂತ ಪ್ರೀತಿ. ಈ ಸುಬಲ ಮಹಾರಾಜನ 100 ಜನ ಗಂಡು ಮಕ್ಕಳಲ್ಲಿ ಕಿರಿಯವನಾಗಿರೋ ಈ ಶಕುನಿ ಅತ್ಯಂತ ಬುದ್ಧಿವಂತನಾಗಿದ್ದ. ತನ್ನ ಸಾಮರ್ಥ್ಯವನ್ನು ವಿಶೇಷವಾಗಿ ಬೆಳೆಸ್ಕೋಬೇಕು ಅನ್ನೋ ಆಸೆ ಹೊಂದಿದ್ದ. ಹೀಗಾಗಿ ಸಕಲ ಶಸ್ತ್ರಾಭ್ಯಾಸದ ಜೊತೆ ರಾಜನೀತಿ ಮತ್ತು ದ್ಯೂತದ ಬಗ್ಗೆ ಕೂಡ ಇವನಿಗೆ ಹೆಚ್ಚಿನ ಆಸಕ್ತಿ ಇತ್ತು. ಅವನ ಬುದ್ಧಿವಂತಿಕೆಯನ್ನು ನೋಡಿ ಪ್ರತಿಯೊಬ್ಬರೂ ಕೂಡ ಆಶ್ಚರ್ಯ ಪಡ್ತಾ ಇದ್ರು. ಹೀಗಿರುವಾಗ ಅವನ ತಂಗಿ ಗಾಂಧಾರಿ ಮದುವೆಯ ವಯಸ್ಸಿಗೆ ಬರ್ತಾಳೆ. ಅವಳಿಗೆ ಮದುವೆ ಮಾಡಬೇಕು ಅಂತ ಸುಬಲ ನಿರ್ಧರಿಸ್ತಾನೆ. ಆಕೆಯ ಜಾತಕವನ್ನು ಜ್ಯೋತಿಷಿಗಳಿಗೆ ತೋರಿಸಿದಾಗ ಆಕೆಗೆ ಕುಜದೋಷ ಇರೋದು ಗೊತ್ತಾಗುತ್ತೆ. ಹೀಗಾಗಿ ಅದರ ಪರಿಹಾರಕ್ಕಾಗಿ ಆಕೆಯನ್ನು ಒಂದು ಗಂಡು ಕುದುರೆಯೊಂದಿಗೆ ವಿವಾಹ ಮಾಡಿ ಆ ಕುದುರೆಯನ್ನು ಕೊಂದು ಹಾಕ್ತಾರೆ. ಹೀಗೆ ಮಾಡೋದ್ರಿಂದ ಆಕೆಯ ಕುಜದೋಷ ನಿವಾರಣೆಯಾಗುತ್ತೆ ಅಂತ ಜ್ಯೋತಿಷ್ಯರು ಮತ್ತು ಪಂಡಿತರು ಅವರಿಗೆ ಉಪಾಯ ಸೂಚಿಸಿದ್ರಂತೆ. ಈ ವಿಷಯ ಹೊರಗಡೆ ಗೊತ್ತಾದರೆ ತಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ರಾಜ ಅದನ್ನು ಗೌಪ್ಯವಾಗಿಟ್ಟು ಆಕೆಯ ಮದುವೆಯ ಸಂಬಂಧಕ್ಕಾಗಿ ಇತರ ಎಲ್ಲ ರಾಜ್ಯಗಳಿಗೂ ಸಂದೇಶ ಕಳಿಸ್ತಾನೆ. ಆ ಸಂದೇಶವನ್ನು ನೋಡಿದ ಧೃತರಾಷ್ಟ್ರನ ತಾಯಿ ಅಂಬಿಕಾ ಗಾಂಧಾರಿಯ ಸೌಂದರ್ಯಕ್ಕೆ, ಆಕೆಯ ಲಾವಣ್ಯಕ್ಕೆ ಬೆರಗಾಗಿ ತನ್ನ ಮಗ ಧೃತರಾಷ್ಟ್ರನಿಗೆ ಈಕೆಯೊಂದಿಗೆ ವಿವಾಹ ಮಾಡಬೇಕು ಅಂತ ಬಯಸಿ ಗಾಂಧಾರ ರಾಜ ಸುಬಲನಿಗೆ ಸಂದೇಶ ಕಳಿಸ್ತಾಳೆ. ಹುಟ್ಟು ಕುರುಡನಾದ ಧೃತರಾಷ್ಟ್ರನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡೋದಕ್ಕೆ ಈ ಸುಬಲನಿಗೆ ಮನಸ್ಸಿರಲಿಲ್ಲ. ಹೀಗಾಗಿ ಆಕೆಯ ಸಂದೇಶವನ್ನು ಆತ ತಿರಸ್ಕರಿಸ್ತಾನೆ. ಇದರಿಂದ ಕೋಪಗೊಂಡ ಅಂಬಿಕೆ ಭೀಷ್ಮನನ್ನು ಕರೆದು ಗಾಂಧಾರ ರಾಜ್ಯದ ಮೇಲೆ ಯುದ್ಧ ಮಾಡಿ ಆ ಗಾಂಧಾರಿಯನ್ನು ಕರೆತಂದು ತನ್ನ ಮಗ ಧೃತರಾಷ್ಟ್ರನಿಗೆ ಮದುವೆ ಮಾಡುವಂತೆ ಕೇಳ್ಕೊತಾಳೆ. ಅದಕ್ಕೆ ಭೀಷ್ಮ ವಿರೋಧ ವ್ಯಕ್ತಪಡಿಸ್ತಾನೆ. ಇದು ಧರ್ಮಸಮ್ಮತವಲ್ಲ ಅಂತ ಆಕೆಯೊಂದಿಗೆ ವಾದ ಮಾಡ್ತಾನೆ. ಅದಕ್ಕೆ ಅಂಬಿಕಾ, ಈ ಹಿಂದೆ ನೀನು ನನಗೆ ನನ್ನ ಮಾತನ್ನು ನಡೆಸ್ಕೊಡೋದಾಗಿ ಮಾತು ಕೊಟ್ಟಿದ್ದೆ, ಅದನ್ನು ಈಗ ಕೇಳ್ತಾ ಇದ್ದೀನಿ ಅಂತ ಭೀಷ್ಮ ಆಕೆಗೆ ನೀಡಿದ್ದ ವಚನವನ್ನು ನೆನಪಿಸ್ತಾಳೆ. ಹೀಗಾಗಿ ಕೊಟ್ಟ ಮಾತಿಗೆ ಕಟ್ಟು ಬಿದ್ದ ಭೀಷ್ಮ ಬೇರೆ ದಾರಿ ಇಲ್ಲದೆ ಗಾಂಧಾರದ ಮೇಲೆ ಯುದ್ಧ ಸಾರ್ತಾನೆ. ಭೀಷ್ಮನ ಸೈನ್ಯವನ್ನು ಎದುರಿಸೋಕೆ ಆಗದೆ ಸುಬಲ ಶಕುನಿಯ ಸಲಹೆಯ ಮೇರೆಗೆ ಭೀಷ್ಮನೊಂದಿಗೆ ಸಂಧಾನ ಮಾಡ್ಕೋತಾನೆ. ಈ ಸಂಧಿಯ ಪ್ರಕಾರ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹೀಗೆ ಮದುವೆಯ ಕೆಲವು ವರ್ಷದ ನಂತರ ಆಕೆಗೆ ಮೊದಲ ವಿವಾಹ ಆಗಿತ್ತು ಅನ್ನೋದು ಧೃತರಾಷ್ಟ್ರನಿಗೆ ಗೊತ್ತಾಗುತ್ತೆ. ಇದರಿಂದ ಅವನು ತುಂಬ ಕೋಪಕ್ಕೊಳಗಾಗ್ತಾನೆ. ಹೀಗಾಗಿ ಅವನು ಗಾಂಧಾರದ ರಾಜ ಸುಬಲ ಹಾಗೂ ಶಕುನಿಯನ್ನೂ ಸೇರಿದಂತೆ ಅವನ 100 ಜನ ಗಂಡು ಮಕ್ಕಳನ್ನು ಬಂಧಿಸಿ ಅವರನ್ನೆಲ್ಲ ಹಸಿವಿನಿಂದಲೇ ಸಾಯಿಸುವಂತೆ ತನ್ನ ಸೈನಿಕರಿಗೆ ಆಜ್ಞೆ ಮಾಡ್ತಾನೆ. ಅವನ ಆಜ್ಞೆಯ ಪ್ರಕಾರ ಅವರೆಲ್ಲರಿಗೂ ದಿನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಅನ್ನದ ಅಗುಳನ್ನು ಮಾತ್ರ ಕೊಡ್ತಾ ಇದ್ರಂತೆ. ತಮ್ಮನ್ನ ಇಷ್ಟು ದಾರುಣವಾಗಿ ಹಿಂಸೆ ಮಾಡ್ತಾ ಇರೋ ಇವರ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅನ್ನೋ ನಿರ್ಧಾರ ಮಾಡಿದ ಸುಬಲ ಹಾಗೂ ಅವನ ಮಕ್ಕಳೆಲ್ಲ ತಮ್ಮಲ್ಲಿ ಅಪಾರ ಬುದ್ಧಿವಂತನಾದ ಶಕುನಿಯೇ ಇದನ್ನು ಮಾಡಬಲ್ಲ ಅಂತ ನಿರ್ಧರಿಸ್ತಾರೆ. ಹೀಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಪಾಲಿನ ಅನ್ನದ ಅಗುಳನ್ನು ಶಕುನಿಗೆ ಕೊಡ್ತಾರೆ.
ನಮ್ಮೆಲ್ಲರ ಸೇಡು ಸದಾ ನಿನಗೆ ನೆನಪಿರಲಿ ಅನ್ನೋ ಕಾರಣಕ್ಕೆ ಆತನ ಒಂದು ಕಾಲನ್ನು ಕೂಡ ಮುರಿದು ಹಾಕ್ತಾರೆ ಅಂತ ಹೇಳಲಾಗುತ್ತೆ. ಶಕುನಿಯ ತಂದೆ ಸಾಯೋವಾಗ ತನ್ನ ಬೆನ್ನಿನ ಮೂಳೆಯಿಂದ ದ್ಯೂತದ ದಾಳವನ್ನು ತಯಾರಿಸ್ಕೊ, ಅದರಲ್ಲಿ ನನ್ನ ಆತ್ಮ ಇರುತ್ತೆ, ನಿನ್ನ ಮನಸ್ಸಲ್ಲಿ ಯಾವ ರೀತಿಯಲ್ಲಿ ಅಂದುಕೊಂಡು ಈ ದಾಳವನ್ನು ಚಲಾಯಿಸ್ತೀಯೋ ಅದೇ ರೀತಿಯಾಗಿ ಬೀಳುತ್ತೆ ಅಂತ ಹೇಳ್ತಾನೆ. ಹೀಗೆ ಪ್ರತಿಯೊಬ್ಬರೂ ಸಾವಿಗೀಡಾದ ಮೇಲೆ ಶಕುನಿಯೊಬ್ಬನೇ ಉಳ್ಕೋತಾನೆ. ಇದನ್ನು ತಿಳಿದು ಅವನ ಮೇಲಿನ ಕರುಣೆಯಿಂದ ಗಾಂಧಾರಿ ತನ್ನ ಅಣ್ಣ ಶಕುನಿಯನ್ನು ಬಿಡುಗಡೆ ಮಾಡುವಂತೆ ಧೃತರಾಷ್ಟ್ರನಲ್ಲಿ ವಿನಂತಿಸ್ತಾಳೆ. ಅವಳ ವಿನಂತಿಯ ಮೇರೆಗೆ ಶಕುನಿಯನ್ನು ಬಿಡುಗಡೆ ಮಾಡ್ತಾನೆ ಧೃತರಾಷ್ಟ್ರ. ಅವನಿಗೆ ಗಾಂಧಾರ ರಾಜ್ಯವನ್ನು ಕೂಡ ಮರಳಿಸ್ತಾನೆ. ಈಗಾಗಲೇ ಕುರುವಂಶದ ಮೇಲಿನ ಸೇಡನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕುದಿತಾ ಇದ್ದ ಈ ಶಕುನಿಗೆ ಯಾವ ರಾಜ್ಯ ಕೂಡ ಬೇಕಿರಲಿಲ್ಲ. ಅವನ ಜೀವಮಾನದ ಉದ್ದೇಶ ಒಂದೇ ಆಗಿತ್ತು, ಅದು ಕುರುವಂಶದ ನಾಶ. ಹೀಗಾಗಿ ತನಗೆ ರಾಜ್ಯ ಬೇಡ, ತನ್ನ ತಂಗಿಯ 100 ಜನ ಮಕ್ಕಳನ್ನು ನೋಡಿಕೊಂಡು ನಾನು ಇದೇ ಹಸ್ತಿನಾಪುರದಲ್ಲಿ ಇರ್ತೀನಿ ಅಂತ ಧೃತರಾಷ್ಟ್ರನಲ್ಲಿ ವಿನಂತಿಸ್ಕೋತಾನೆ. ಅದಕ್ಕೆ ಧೃತರಾಷ್ಟ್ರನೂ ಒಪ್ಕೋತಾನೆ. ಅಲ್ಲಿಂದ ಶುರುವಾಗುತ್ತೆ ಈ ಶಕುನಿಯ ತಂತ್ರಗಾರಿಕೆ. ಶಕುನಿ ಹೇಗಿದ್ದ ಅಂದರೆ, ಅವನೆದುರಿದ್ದ ವ್ಯಕ್ತಿ ಯಾರೇ ಆಗಿರಲಿ ಅವನ ಬಲವನ್ನು ಹಾಗೂ ಅವನ ಬಲಹೀನತೆಯನ್ನು ಅರೆ ಕ್ಷಣದಲ್ಲಿ ತಿಳಿದುಕೊಳ್ಳೋ ಸಾಮರ್ಥ್ಯ ಹೊಂದಿದ್ದ. ಅವರ ಮೇಲೆ ತನ್ನ ಪ್ರಭಾವವನ್ನು ಬೀರೋ ಅದ್ಭುತ ಶಕ್ತಿ ಅವನಲ್ಲಿತ್ತು. ಆ ತನ್ನ ಚಾಣಾಕ್ಷ ಬುದ್ಧಿಯನ್ನು ಬಳಸಿ ಧೃತರಾಷ್ಟ್ರನಿಗೆ ಹಾಗೂ ದುರ್ಯೋಧನನಿಗೆ ಪಾಂಡವರ ಮೇಲೆ ಅಸೂಯೆ ಹಾಗೂ ದ್ವೇಷ ಉಂಟಾಗುವಂತೆ ಮಾಡಿ ಅವರ ಮೇಲೆ ಯುದ್ಧಕ್ಕೆ ಪ್ರಚೋದನೆ ಕೊಡ್ತಾನೆ. ಪಾಂಡವರೊಂದಿಗೆ ಇವರೇನಾದರೂ ಯುದ್ಧ ಮಾಡಿದ್ರೆ ಇಡೀ ಕೌರವ ವಂಶ ಪೂರ್ತಿಯಾಗಿ ನಾಶವಾಗುತ್ತೆ ಅನ್ನೋದು ಶಕುನಿಗೆ ಮೊದಲೇ ಗೊತ್ತಿತ್ತು. ಹೀಗಾಗಿ ಅಸೂಯೆಯನ್ನೇ ತನ್ನ ಮೈತುಂಬ ಬೆಳೆಸಿಕೊಂಡಿದ್ದ ದುರ್ಯೋಧನನಿಗೆ ಪಾಂಡವರ ಮೇಲೆ ವಿಪರೀತ ದ್ವೇಷವನ್ನು ಈ ಶಕುನಿನೇ ತುಂಬುತ್ತಾನೆ. ದ್ಯೂತ ಅಂದರೆ ಅಪಾರ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದ ಧರ್ಮರಾಯನನ್ನು ಅದೇ ದ್ಯೂತವನ್ನು ಬಳಸಿ ಅವನು ತನ್ನ ಸರ್ವಸ್ವವನ್ನು ಕಳೆದುಕೊಳ್ಳುವಂತೆ ಮಾಡ್ತಾನೆ. ಯುದ್ಧದಲ್ಲಿ ಅಭಿಮನ್ಯುವನ್ನು ಪದ್ಮವ್ಯೂಹದಲ್ಲಿ ಸಿಲುಕೋವಂತೆ ಮಾಡಿ ಅವನ ಸಾವಿಗೂ ಕಾರಣವಾಗ್ತಾನೆ. ಪಾಂಡವರನ್ನೆಲ್ಲ ಅರಗಿನ ಮನೆಯಲ್ಲಿ ಸುಟ್ಟು ಹಾಕುವಂತೆ ದುರ್ಯೋಧನನಿಗೆ ಒಂದು ಕಡೆ ಉಪಾಯ ನೀಡಿ ಇನ್ನೊಂದು ಕಡೆ ಅವನೇ ಪಾಂಡವರಿಗೆ ಆ ವಿಷಯ ತಿಳಿದು ಅವರು ತಪ್ಪಿಸಿಕೊಳ್ಳುವಂತೆನೂ ಮಾಡ್ತಾನೆ. ಹೀಗೆ ಎಲ್ಲ ವಿಷಯದಲ್ಲೂ ಕೂಡ ಅವನು ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾಗ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರೆಲ್ಲ ನಾಶವಾಗಿ ಕೊನೆಗೆ ಅವರಿಂದ ತಪ್ಪಿಸಿಕೊಂಡ ದುರ್ಯೋಧನ ಒಬ್ಬನೇ ಉಳಿತಾನೆ ಅನ್ನೋದು ಶಕುನಿಗೆ ಗೊತ್ತಿತ್ತು. ಹೀಗಾಗಿ ಪಾಂಡವರಲ್ಲೇ ಚಿಕ್ಕವನಾದ ಸಹದೇವನನ್ನು ಕೊಂದು ಪಾಂಡವರಿಗೂ ಅಪಾರವಾದ ಶೋಕವನ್ನು ಉಂಟು ಮಾಡಬೇಕು ಅಂತ ನಿರ್ಧರಿಸಿ ಸಹದೇವನೊಂದಿಗೆ ಭೀಕರ ಯುದ್ಧಕ್ಕಿಳಿತಾನೆ. ಆದರೆ ಸಹದೇವ ಕೂಡ ಅತ್ಯಂತ ಪರಾಕ್ರಮಿಯಾಗಿದ್ದ. ಆತ ಶಕುನಿಯೊಂದಿಗೆ ಕಾದಾಡಿ ಕೊನೆಗೆ ಶಕುನಿಯನ್ನು ಕೊಂದು ಹಾಕ್ತಾನೆ. ಅಲ್ಲಿಗೆ ಈ ಮಹಾಭಾರತದಲ್ಲಿ ಈ ಶಕುನಿಯ ಅಧ್ಯಾಯ ಮುಗಿಯುತ್ತೆ. ಹೀಗೆ ಶಕುನಿ ಸಾಯೋದಕ್ಕಿಂತ ಮೊದಲು ಕುರುವಂಶದ ಮೇಲಿದ್ದ ತನ್ನ ದ್ವೇಷವನ್ನು ಹಾಗೂ ತಾನು ರಚಿಸಿದ ಪ್ರತಿ ವ್ಯೂಹವನ್ನು ಸಹದೇವನಿಗೆ ಹೇಳ್ತಾನಂತೆ. ಈ ಶಕುನಿ ತನ್ನ ಜೀವಮಾನದ ಬಹುಪಾಲನ್ನು ಈ ಸೇಡು, ಕುತಂತ್ರ ಇಂಥವುಗಳಲ್ಲೇ ಕಳೆದಿದ್ದ. ಅವನ ಕೊನೆಯ ಶ್ವಾಸ ಇರೋವರೆಗೂ ಕೂಡ ಅವನು ಕುರುವಂಶದ ನಾಶಕ್ಕಾಗಿಯೇ ಪ್ರಯತ್ನಿಸಿದ್ದ. ಈ ಶಕುನಿಯ ಕುತಂತ್ರಕ್ಕೆ, ಅವನಿಗಿದ್ದ ರಾಜನೀತಿಯ ಜ್ಞಾನಕ್ಕೆ, ಅವನ ತಂತ್ರ ಕುತಂತ್ರಗಳಿಗೆ ಮಹಾಭಾರತದಲ್ಲಿ ಪ್ರತಿಯೊಬ್ಬರೂ ಕೂಡ ಬಲಿಯಾದವ್ರೆ. ಆದರೆ ಒಬ್ಬರನ್ನ ಬಿಟ್ಟು, ಆ ಒಬ್ಬ ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ಮಹಾವಿಷ್ಣು ಸ್ವರೂಪಿ ಶ್ರೀಕೃಷ್ಣ ಪರಮಾತ್ಮ. ಈ ಶ್ರೀಕೃಷ್ಣ ತನಗಿಂತ ಬುದ್ಧಿವಂತ, ಅವನು ದೈವ ಸ್ವರೂಪಿ ಅನ್ನೋದು ಈ ಶಕುನಿಗೆ ಮೊದಲೇ ಗೊತ್ತಿತ್ತು. ಅದಕ್ಕಾಗಿ ಅವನು ಯಾವತ್ತೂ ಆ ಕೃಷ್ಣನನ್ನು ಎದುರು ಹಾಕ್ಕೊಳ್ಳಿಲ್ಲ. ತನ್ನ ತಂತ್ರಗಾರಿಕೆಯನ್ನು ಅವನ ಇಲ್ಲದೆ ಇದ್ದಾಗಲೇ ಜಾರಿ ಮಾಡುವಷ್ಟು ಎಚ್ಚರಿಕೆ ವಹಿಸ್ತಾನೆ. ಒಂದು ವೇಳೆ ಕೃಷ್ಣನನ್ನು ತಾನು ಎದುರು ಹಾಕಿಕೊಂಡ್ರೆ ತನ್ನ ಉದ್ದೇಶ ಯಾವತ್ತಿಗೂ ಈಡೇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವನಿಗೆ ಗೊತ್ತಿತ್ತು. ಸ್ನೇಹಿತರೆ, ಇದಾಗಿತ್ತು ಶಕುನಿಯ ಬಗ್ಗೆ ಮಹಾಭಾರತ ಸಂಚಿಕೆಯ 5ನೇ ವಿಡಿಯೋದ ವಿವರಣೆ. ನಾವು 10,000 ಸಬ್ಸ್ಕ್ರೈಬರ್ಸ್ಗಳಿಗೆ ತುಂಬ ಹತ್ತಿರದಲ್ಲಿದ್ದೀವಿ. ಹೀಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ತಂಡಕ್ಕೆ ಒಂದು ಪ್ರೋತ್ಸಾಹ ನೀಡಿ.